ನಮಸ್ಕಾರ ಎಲ್ಲರಿಗೂ. ನಾಗರ ಪಂಚಮಿ ಹಬ್ಬದಂದು ನಾನಾ ರೀತಿಯ ಉಂಡೆಗಳನ್ನು ಮಾಡ್ತಾರೆ. ಅದರಲ್ಲಿ ಕೆಲವರಿಗೆ ಕಡಲೆ ಉಂಡೆ ಇಷ್ಟ ಆಗುತ್ತೆ, ಕೆಲವರಿಗೆ ರವೆ ಉಂಡೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಈ ಎಳ್ಳುಂಡೆ ಇಷ್ಟ ಆಗುತ್ತೆ. ಸೊ ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗುವಂಥದ್ದು ಈ ಮಂಡಕ್ಕಿ ಉಂಡೆ. ಖಂಡಿತವಾಗ್ಲೂ ತುಂಬಾ ಕಡಿಮೆ ಸಮಯದಲ್ಲಿ ಮಕ್ಕಳಿಗೆ ಇಷ್ಟವಾಗುವಂಥ, ಕೆಲವರಿಗೆ ದೊಡ್ಡರಿಗೂ ಕೂಡ ಇಷ್ಟ ಆಗುತ್ತೆ ಆ ಮಂಡಕ್ಕಿ ಉಂಡೆನ ನಾನಂತೂ ತುಂಬ ಸಿಂಪಲ್ಲಾಗಿ ಅತಿ ಕಡಿಮೆ ಸಮಯದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 3 ಕಪ್ ಆಗುವಷ್ಟು ಮಂಡಕ್ಕಿಯನ್ನು ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಕ್ವಾಂಟಿಟಿನ ಕಡಿಮೆನೇ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ಬೇರೆ ಥರದ ಉಂಡೆಗಳನ್ನು ಕಟ್ಟಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ತೊಗೊಳ್ತಾ ಇದ್ದೀನಿ. 3 ಕಪ್ ಆಗುವಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ. ಒಂದು ಸಲ ಪ್ಲೇಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ. ಕೆಲವೊಂದು ಸಲ ಕಸರು ಹರಳುಗಳು ಇರುತ್ತೆ. ಇದೆಲ್ಲನೂ ಒಂದು ಸಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಈಗ ಒಂದು ಪ್ಯಾನ್ಗೆ ತೊಗೊಂಡಿರುವಂತಹ ಮಂಡಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಸ್ನೇಹಿತರೆ, ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ಬೆಲ್ಲದ ಪಾಕದಲ್ಲಿ ಮಂಡಕ್ಕಿಯನ್ನು ಮಿಕ್ಸ್ ಮಾಡಿ ಕಟ್ಬಿಡ್ತಾರೆ. ಖಂಡಿತವಾಗ್ಲೂ ಅದು ತಪ್ಪು. ಈ ವಿಧಾನದಲ್ಲಿ ನೀವು ಮಾಡಿ ನೋಡಿ. ಒಂದು ಸೂಪರ್ ಮೆಥಡ್ ಏನು ಅಂದರೆ, ನೀವು ಮಂಡಕ್ಕಿನ ಚೆನ್ನಾಗಿ ಗರಿ ಆಗೋ ತನಕ, ಅಂದರೆ ಸ್ವಲ್ಪ ಕ್ರಿಸ್ಪಿ ಆಗೋ ತನಕನಾದರೂ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಉಂಡೆ ಏನಾದರೂ ಕಟ್ಟಿದರೆ ನಿಜವಾಗ್ಲೂ ಮನೇಲಿ ಮಕ್ಕಳು ಒಂದು ಬಿಡದ ಹಾಗೆ ಖಾಲಿ ಮಾಡ್ತಾರೆ. ಅಷ್ಟು ಟೇಸ್ಟಿಗೆ ಕೂಡ ಬರುತ್ತೆ. ನಾವು ಬಿಸಿ ಮಾಡಿದ ಹಾಗೆ ಮಂಡಕ್ಕಿನ ಹಾಗೆ ಬೆಲ್ಲದ ಪಾಕದಲ್ಲಿ ಹಾಕಿ ಕಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಮೆತ್ತಗೆ ಆಗಿಬಿಡುತ್ತೆ. ಸೊ ಕೆಲವರಿಗೆ ಹಿರಿಯರಿಗೂ ಕೂಡ ಮನೇಲಿ ತಿನ್ನೋಕ್ಕೆ ಬರೋದಿಲ್ಲ, ಅಲ್ಲಿಗೆ ಬೇಗ ಹತ್ಕೊಂಡ್ಬಿಡುತ್ತೆ. ನಮಗೆ ರೋಸ್ಟ್ ಆಗಿ ಬೆಲ್ಲದ ಪಾಕದಲ್ಲಿ ಹಾಕಿದಾಗ ಏನಾಗುತ್ತೆ ಅಂದರೆ ಕುರುಮ್ ಅನ್ನುತ್ತಲ್ವ, ಮಕ್ಳಿಗೂ ತಿನ್ನೋಕ್ಕೆ ಈಸಿ ಆಗುತ್ತೆ. ಮನೆಯಲ್ಲಿಗೆ ಯಜಮಾನರಾಗಲಿ ಹಿರಿಯರಾಗಲಿ ಮನೆಗೆ ಇರ್ತಾರಲ್ವ, ಅವ್ರಿಗೂ ತಿನ್ನೋಕ್ಕೆ ತುಂಬ ಸುಲಭವಾಗುತ್ತೆ. ಆ ಕಾರಣಕ್ಕಾಗಿ ನೀವು ಈ ಮೆಥಡ್ ಒಂದನ್ನು ಫಾಲೋ ಮಾಡ್ಕೊಳ್ಳಿ. ನೋಡಿ, ಮಂಡಕ್ಕಿ ಚೆನ್ನಾಗಿ ಗರಿ ಆಗೋ ತನಕ ಒಂದು 3 ರಿಂದ 4 ನಿಮಿಷ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಕ್ರಿಸ್ಪಿ ಆಗೋ ತನಕ ನೀವು ರೋಸ್ಟ್ ಮಾಡ್ಕೊಳ್ಬೇಕು. ಖಂಡಿತವಾಗ್ಲೂ ನೀವು ಈ ಮೆಥಡ್ನ ಫಾಲೋ ಮಾಡಿ ಈ ಮಂಡಕ್ಕಿ ಉಂಡೆನ ಮಾಡೋದಾದರೆ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೋದು. ಈಗ ನಾನು ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಮೊದಲೇ ಹಾಕಿರ್ತೀನಲ್ವ, ಅದೇ ಬೌಲ್ಗೆ ನಾನೀಗ ಮಂಡಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ನಾವು ಬೆಲ್ಲದ ಪಾಕ ಮಾಡೋಷ್ಟಿಗೆ ಸ್ವಲ್ಪ ಮಂಡಕ್ಕಿ ತಣ್ಣಗಾಗಬೇಕು. ಬಿಸಿ ಇರುವಂಥ ಮಂಡಕ್ಕಿನ ನೀವು ಬೆಲ್ಲದ ಪಾಕದಲ್ಲಿ ಹಾಕಿ ಕಟ್ಟೋದು ಬೇಡ. ಸ್ವಲ್ಪ ಇದೆಲ್ಲ ತಣ್ಣಗಾದ್ಮೇಲೆ ನಾವು ಮಂಡಕ್ಕಿನ ಚೆನ್ನಾಗಿ ಉಂಡೆ ಮಾಡ್ಕೊಳ್ಬೇಕು. ಈಗ ಇದನ್ನ ಸೈಡಲ್ಲಿಡಿ. ನೆಕ್ಸ್ಟ್ ನಾನು ಅದೇ ಪ್ಯಾನನ್ನು ತೊಗೊಂಡಿದ್ದೀನಿ. ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನಾನು ಯಾವುದೇ ರೀತಿ ಈ ಉಂಡೆಗೆ ಮಾತ್ರ ನೀರನ್ನು ಹಾಕ್ಕೊಳ್ಬಾರ್ದು. ಬರೀ ತುಪ್ಪದಲ್ಲೇ ನೀವು ಚೆನ್ನಾಗಿ ಬೆಲ್ಲವನ್ನು ಮೆಲ್ಟ್ ಮಾಡಿಕೊಂಡು ಪಾಕ ಮಾಡ್ಕೊಳ್ಬೇಕಾಗುತ್ತೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ತುಪ್ಪ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ನಾನು ಇದಕ್ಕೆ 3 ಕಪ್ ಆಗುವಷ್ಟು ಮಂಡಕ್ಕಿಗೆ ಕಂಪ್ಲೀಟಾಗಿ 1 ಕಪ್ ಆಗುವಷ್ಟು ಈ ಥರ ಬೆಲ್ಲವನ್ನು ಸಣ್ಣದಾಗಿ ತುರಿದುಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಬೆಲ್ಲವನ್ನು ತುರಿದುಕೊಂಡೇ ಹಾಕ್ಕೊಳ್ಳಿ. ಬೇಗ ಕೂಡ ಬೆಲ್ಲ ಮೆಲ್ಟ್ ಆಗುತ್ತೆ, ನಮಗೆ ಟೈಮ್ ಕೂಡ ತುಂಬ ಸೇವ್ ಆಗುತ್ತೆ. ಈಗ ನೋಡಿ, ಚೆನ್ನಾಗಿ ನಾನು ತುಪ್ಪದಲ್ಲಿ ಬೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಸ್ವಲ್ಪ ಬೆಲ್ಲ ಕಲರ್ ಇರೋದನ್ನೇ ತೊಗೊಳ್ಳಿ. ಉಂಡೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನಾವು ಯಾವುದೇ ರೀತಿಯಾಗಿ ಆರ್ಟಿಫಿಷಿಯಲ್ ಆಗಿ ಫುಡ್ ಕಲರ್ಸ್ ಹಾಕೋದು ಬೇಡ. ನಾವು ಚೆನ್ನಾಗಿರುವಂಥದ್ದು ಬೆಲ್ಲದ ಕಲರನ್ನೇ, ಅಂದರೆ ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಸ್ವಲ್ಪ ಕಲರ್ ಚೆನ್ನಾಗಿ ಬರುವಂಥ ಬೆಲ್ಲ ತೊಗೊಂಡ್ರೆ ಉಂಡೆ ಕೂಡ ತುಂಬ ಕಲರ್ ಚೆನ್ನಾಗಿ ಬರುತ್ತೆ. ಯಾವುದೇ ರೆಸಿಪೀಸ್ನಾಗಲಿ ಸಾಧ್ಯ ಆದಷ್ಟು ನೀವು ಬೆಲ್ಲವನ್ನು ಹಾಕಿ ಮಾಡೋದನ್ನು ಕಲೀರಿ. ನೋಡಿ, ಈಗ ಚೆನ್ನಾಗಿ ಬೆಲ್ಲ ಎಲ್ಲ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಹನಿ ಕೂಡ ನೀರನ್ನು ಮಿಕ್ಸ್ ಮಾಡಿಲ್ಲ, ಬರೀ ತುಪ್ಪದಲ್ಲಿ ಚೆನ್ನಾಗಿ ಮೆಲ್ಟ್ ಮಾಡಿಕೊಂಡು ಪಾಕವನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಬೆಲ್ಲ ಫುಲ್ಲು ಶೈನಿಂಗಾಗಿ ಬಂದಿದೆ. ತುಪ್ಪವನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಉಂಡೆ ತುಂಬ ಶೈನಿಂಗಾಗಿ ಬರುತ್ತೆ. ಬೆಲ್ಲ ಕೂಡ ತುಂಬ ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಕಾರಣಕ್ಕಾಗಿ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಕೂಡ ಹಾಕ್ಕೊಂಡು ಉಂಡೆನೂ ಮಾಡ್ಬೋದು. ನಿಧಾನವಾಗಿ ಮಿಕ್ಸ್ ಮಾಡ್ತಾ ಏನಾಗ್ಬಿಡುತ್ತೆ ಅಂದರೆ ಬೆಲ್ಲ ಕೂಡ ಚೆನ್ನಾಗಿ ಉಕ್ಕು ಬರಬೇಕು. ಉಕ್ಕು ಬಂದಾಗ ನಾನೀಗ ಪಾಕವನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಯಾವ ರೀತಿ ಪಾಕ ಇರಬೇಕು ಅಂದರೆ, ನಾವೊಂದು ಪ್ಲೇಟಲ್ಲಿ ನೀರನ್ನು ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಬೆಲ್ಲದ ಪಾಕ ನೀರಲ್ಲಿ ಬಿಟ್ಟಾಗ ಒಂದೇ ಸಮನೆ ಅದು ದುಂಡಗಾಗಿ ಬಿಡಬೇಕು. ಕೈಯಲ್ಲಿ ತೊಗೊಂಡ ತಕ್ಷಣ ಅದು ಯಾವುದೇ ರೀತಿ ಅಂಟು ಪಾಕ ಥರ ಬರಬಾರ್ದು. ಗಟ್ಟಿಯಾಗಿ ನಮಗೆ ಈಗ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಗಟ್ಟಿಯಾಗಿ ಬಂದಿದೆ ಅಂತ. ಈ ಥರ ಬರೋ ತನಕ ನೀವು ಚೆನ್ನಾಗಿ ಪಾಕ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವೇನು ರೋಸ್ಟ್ ಮಾಡಿರ್ತೀವಲ್ಲ ಮಂಡಕ್ಕಿನ, ಅದಕ್ಕೆ ಇದು ನಿಧಾನವಾಗಿ ಹಾಕ್ತಾ ಬೇಗನೆ ಕ್ವಿಕ್ಕಾಗಿ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಬೆಲ್ಲ ಒಂದೇ ಕಡೆ ಮಂಡಕ್ಕಿಗೆ ಚೆನ್ನಾಗಿ ಹೊರ್ಕೊಂಡ್ಬಿಡುತ್ತೆ. ಮಂಡಕ್ಕಿ ಬಿಳಿ ಥರ, ಉಳ್ಕಿದ ಮಂಡಕ್ಕಿ ಬಿಳಿ ಥರ ಹಾಗೆ ಕಾಣಿಸುತ್ತೆ. ಹಾಗಾಗಬಾರ್ದು. ಅಂದರೆ ನೀವು ಕಂಪ್ಲೀಟಾಗಿ ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡಬೇಕು. ಅಷ್ಟರೊತ್ತಿಗೆ ನಮಗೆ ಕೈಗೆ ಮುಟ್ಟುವಷ್ಟು ಬಿಸಿ ಕೂಡ ಆಗುತ್ತೆ. ಈಗ ನೋಡಿ, ಚೆನ್ನಾಗಿ ನಾನು ಯಾವುದೇ ರೀತಿ ಕಲರ್ ಕೂಡ ಹಾಕಿಲ್ಲ. ಬೆಲ್ಲ ಎಷ್ಟು ಸೂಪರಾಗಿ ಕಲರ್ ಬಂದಿದೆ ಅಂತ. ಫುಲ್ ಶೈನಿಂಗ್ ಆಗಿ ಕೂಡ ಇದೆ. ಯಾಕೆಂದರೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿರೋದ್ರಿಂದ ಮಂಡಕ್ಕಿ ಉಂಡೆ ತುಂಬ ಶೈನಿಂಗ್ ಆಗಿ ಬರುತ್ತೆ. ನೋಡಿ, ಯಾವುದೇ ರೀತಿ ಜಾಸ್ತಿ ಮಂಡಕ್ಕಿ ಬಿಳಿ ಥರ ಕಾಣಿಸ್ಬಾರ್ದು. ಕಂಪ್ಲೀಟಾಗಿ ಬೆಲ್ಲ ಎಲ್ಲ ಚೆನ್ನಾಗಿ ಹೊರ್ಕೊಂಡಾದ್ಮೇಲೆ
ಕೈಗೆ ಮುಟ್ಟುವಷ್ಟು ಬಿಸಿ ಇದ್ದಾಗಲೇ ನಾವು ಚೆನ್ನಾಗಿ ಬೇಕಾದಂಥ ಸೈಜಲ್ಲಿ ನೀವು ಉಂಡೆನ ಕಟ್ಕೊಳ್ಬೋದು. ನಿಮಗೆ ನೋಡಿ ಯಾವ ಥರ ಬೇಕೋ ಆ ಥರ ಉಂಡೆನ ಕಟ್ಕೊಳ್ಬೋದು. ಬರ್ಫಿ ಕೂಡ ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ನಾನು ಮುಂದಿನ ರೆಸಿಪಿಗಳಲ್ಲಿ ನಿಮಗೆ ಬರ್ಫಿನೇ ಯಾವ ಥರ ಮಾಡೋದು ಮಂಡಕ್ಕಿಂದ ಮಕ್ಕಳು ತುಂಬ ಓಡಾಡಿಕೊಂಡು ತಿಂತಾರೆ, ಇಷ್ಟಪಡ್ತಾರೆ. ಫೈನಲ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಉಂಡೆನ ಮಾಡೋದು ನೋಡಿ. ಕಷ್ಟನೇ ಅಲ್ಲ ಸ್ನೇಹಿತರೆ, ಒಂದು 10 ನಿಮಿಷದಲ್ಲಿ ನೀವು ಈ ಮಂಡಕ್ಕಿ ಉಂಡೆನ ರೆಡಿ ಮಾಡ್ಬೋದು. ಪಂಚಮಿ ಹಬ್ಬಗಳಲ್ಲಿ ನೀವೇನಾದರೂ ಈ ಥರ ಮಂಡಕ್ಕಿ ಉಂಡೆನ ಬಿಗಿನರ್ಸ್ ಆಗಿದ್ರೆ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿದರೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮೊಂದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.